ನಮಸ್ಕಾರ ಕರ್ನಾಟಕ. ಸಾರಿ, ಧರ್ಮಸ್ಥಳದ ಹತ್ಯಾಕಾಂಡದ ಅಪ್ಡೇಟ್ ಅಲ್ಲಿ ಅವಾಗಲೇ ವಿಡಿಯೋ ಮಾಡಿದೆ, ಸಾಕಷ್ಟು ಕಾಲ್ಸ್ ಬರ್ತಾ ಇತ್ತು. ಹಾಗಾಗಿ ಡಿಸ್ಕನೆಕ್ಟ್ ಆಯ್ತು. ಅವಾಗಲೇ ಇಂಟರ್ನೆಟ್ ಪ್ರಾಬ್ಲಮ್ ಆಯಿತು. ಸೊ ಲೈವ್ ಯಾಕೋ ಡಿಸ್ಕನೆಕ್ಟ್ ಆಯಿತು. ಓಕೆ, ದಟ್ಸ್ ಐ ಥಿಂಕ್ ನೀವು ಕ್ಷಮೆ ಇರಲಿ ಅದಕ್ಕೆ ಒಂದು. ಓಕೆ, ಆ್ಯಂಡ್ ಕಮಿಂಗ್ ಟು ಸ್ಟ್ರೇಟ್ ಟು ಧರ್ಮಸ್ಥಳ ಹತ್ಯಾಕಾಂಡದ ವಿಚಾರ ಬಂದಾಗ ಒಂದಷ್ಟು ಮಾಧ್ಯಮಗಳು ಏನೂ ಸಿಕ್ಕಿಲ್ಲ ಅಂತಂದ್ರೆ, ಅಫಿಷಿಯಲ್ ಆಗಿ ನಮಗಿರೋ ಮಾಹಿತಿ ಪ್ರಕಾರ ಅಲ್ಲಿ ಯಾವುದೇ ರೀತಿಯ ಮಾಹಿತಿಗಳನ್ನು ಮಾಧ್ಯಮಕ್ಕೆ ಕೊಡ್ತಾ ಇಲ್ಲ. ಫಸ್ಟ್ ಪಾಯಿಂಟು. ಎರಡನೇ ಪಾಯಿಂಟು, ಎಂಟರ್ ಏರಿಯಾನ ಆಂಟಿ ನಕ್ಸಲ್ ಸ್ಕ್ವಾಡ್ ಅಂತ, ಈ ನಕ್ಸಲ್ ಸ್ಕ್ವಾಡ್ಗೆ ಬೇಕಾದಂತ ಒಂದು ಫೋರ್ಸ್ನ ಇವರು ಕ್ರಿಯೇಟ್ ಮಾಡಿದ್ರು, ಸರ್ಕಾರ ಕ್ರಿಯೇಟ್ ಮಾಡಿತ್ತು. ದೇ ಆರ್ ವೆಲ್ ಎಕ್ವಿಪ್ಡ್ ವಿತ್ AK-47 ಅದು ಇದು ಇಟ್ಕೊಂಡು ಅವರು ಹಿಂದೂ ಹೆಣ್ಮಕ್ಳ ಕೊಲೆನೇ ಆಗಿರೋದು. ಹಾಗಾಗಿ ಧ್ವನಿ ಎತ್ತಬೇಕಾದಂತ ಅವಶ್ಯಕತೆ ಈಗ ಸಮಾಜದಲ್ಲಿದೆ. ಧ್ವನಿ ಎತ್ತಾ ಇದ್ದೀವಿ. ಆಮೇಲೆ ಆ ಧ್ವನಿ ಸರ್ಕಾರಕ್ಕೆ ಮುಟ್ತಾ ಇದೆ, SITಗೆ ಮುಟ್ತಾ ಇದೆ. ಎಸ್, ಒಂದು ಅರ್ಥದಲ್ಲಿ ಈಗ ಅದು ಸಮ್ವೇರ್ ವಿ ಫೀಲ್ ಥಿಂಗ್ಸ್ ಆರ್ ಹ್ಯಾಪನಿಂಗ್. ನಾವು SITಯನ್ನ ಮಾಡಲೇಬೇಕು ಅಂತ ಕೂತ್ಕೊಂಡಾಗ SIT ಲೇಟ್ ಆದ್ರೂ ಪರವಾಗಿಲ್ಲ, SIT ರಚನೆ ಆಯಿತು. SIT ಅವರಿಗೆ ತಮ್ಮ ಕಚೇರಿ ವಿಳಾಸ ಕೊಡಿ, ಮೊಬೈಲ್ ವಾಟ್ಸ್ಆಪ್ ನಂಬರ್ ಕೊಡಿ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಅಂತ ನೆನ್ನೆ ಅಫಿಷಿಯಲ್ ಆಗಿ ಅದನ್ನು ಸಹ ಮಾಡಿದ್ದಾರೆ. ಕಮಿಂಗ್ ಸ್ಟ್ರೇಟ್ ಟು ಪಾಯಿಂಟ್ ರಿಗಾರ್ಡಿಂಗ್ ಐ ಥಿಂಕ್ ನೆನ್ನೆ ವಿಡಿಯೋದಲ್ಲಿ ಯಾವುದೋ ಒಂದು ಜಾತಿ ಹೆಸರನ್ನ ಬಂತು ಅಂತ ಒಂದಷ್ಟು ಜನ ಫೋನ್ ಮಾಡಿದ್ರು. ನಾವು ಯಾವ ಜಾತಿಯನ್ನು ಕೂಡ ಅವಮಾನ ಮಾಡಬೇಕು, ಧರ್ಮವನ್ನು ಅವಮಾನ ಮಾಡಬೇಕು ಅಂತ ಇಲ್ಲಿ ವಿಡಿಯೋ ಆಗಿಲ್ಲ. ಅಕಸ್ಮಾತ್ ಅದು ನಿಮಗೆ ತಪ್ಪಾಗಿ ಕೇಳಿಸಿದ್ದರೆ ಕ್ಷಮೆ ಇರಲಿ. ಓಕೆ, ನಾವು ಯಾವ ಜಾತಿ ಧರ್ಮವನ್ನು ಇಲ್ಲಿ ಬಡಿಸ್ತಾ ಇಲ್ಲ. ಓಕೆ, ಯಾರೋ ಪರ್ಟಿಕ್ಯುಲರ್ ಆಗಿ ಸರ್ ನೆನ್ನೆ ವಾಡದ ವಿಡಿಯೋದಲ್ಲಿ ಯಾವುದೋ ಒಂದು ಜಾತಿಯನ್ನ ನೀವು ಬಳಕೆ ಮಾಡಿದಿರ, ಅದು ನಮ್ಗೆ ಬೇಜಾರಾಗಿದೆ ಅಂತಂದ್ರು. ದಯಮಾಡಿ ಕ್ಷಮೆ ಇರಲಿ. ದಿಸ್ ಇಸ್ ಎನ್ ಪಬ್ಲಿಕ್ ಅಪಾಲಜಿ. ನಾವು ಆತರ ಹೇಳಿಲ್ಲ, ನಿಮ್ಗೆ ಆತರ ಕೇಳಿಸ್ಕೊಂಡಿದ್ರೇನೋ ಅಥವಾ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಅಂತ ಏನಾದ್ರೂ ಆ ರೀತಿ ನಿಮಗ್ ಕೇಳಿಸಿದ್ರೆ ದಯಮಾಡಿ ಕ್ಷಮೆ ಇರಲಿ. ಇನ್ನು ನಮ್ಗೆ ಹೇಳೋದಲ್ಲ, ಮಾನ ಅವಮಾನಗಳಿಂದನೇ ನಾನು ಬೆಳೆದಿರೋದು. ನನಗೆ ತಪ್ಪಾಯ್ತು ಅಂತ ಕೇಳಿದ್ರೆ ನನ್ಗೆ ಏನು ಸಮಸ್ಯೆ ಇಲ್ಲ, ನಾನು ಆತರ ಅಂದಿಲ್ಲ. ಬಟ್ ಸ್ಟಿಲ್ ಇದು ಇಟ್ಸ್ ಒನ್ಸ್ ಅಗೇನ್ ಗ್ಯಾಡ್ಜೆಟ್, ಇದು ಟೆಕ್ನಿಕಲ್ ಗ್ಯಾಡ್ಜೆಟ್. ಎಷ್ಟೋ ಸತಿ ಈಗ ನೋಡಿ, ಇಂಟರ್ನೆಟ್ ಡಿಸ್ಕನೆಕ್ಟ್ ಆಯ್ತು, ಆವಾಗಲೇ ಮಾತಾಡ್ಬೇಕಾದ್ರೆ ವಾಯ್ಸೇ ಕಟ್ ಆಗ್ತಾ ಇತ್ತು. ಈಗ ಅವ್ರು ಯಾರಿಗೋ ಬೇರೆ ಏನೋ ಕೇಳಿಸಿದೆ ಅಂತ ಮುಂಬೈಯಿಂದ ಒಬ್ರು ಅಡ್ವೊಕೇಟ್ ಫೋನ್ ಮಾಡಿದ್ರು, ಸರ್ ನಮ್ ಜಾತಿ ಹೆಸರು ಹೇಳ್ಬಿಟ್ಟಿದ್ದೀರಾ. ಏನೋ ಐ ಡು ನಾಟ್ ವಾಂಟ್ ಟು ಡಿಸ್ಕಸ್ ಆನ್ ದಟ್ ಮಚ್ ಆನ್ ದಟ್. ಬಟ್ ಸ್ಟಿಲ್ ಅಕಸ್ಮಾತ್ ನಿಮ್ಗೆ ಆ ತರ ಕೇಳಿಸಿದ್ರೆ, ಯಾರಿಗಾರ ಮನಸ್ಸಿಗೆ ನೋವಾಗಿದ್ದರೆ, ನಾನು ಆ ತರ ಅಂದಿಲ್ಲ. ಬಟ್ ಸ್ಟಿಲ್ ದಿಸ್ ಇಸ್ ಮೈ ಪಬ್ಲಿಕ್ ಅಪಾಲಜಿ, ಕೈಂಡ್ಲಿ ಅಕ್ಸೆಪ್ಟ್ ಇಟ್. ನಾವು ಆ ರೀತಿ ಜಾತಿಗಳನ್ನ ಧರ್ಮಗಳನ್ನ ಹೀಯಾಳಿಸುವಂತ ಅವಶ್ಯಕತೆ ನಮ್ಗೆ ಯಾರಿಗೂ ಇಲ್ಲ. ಆ ತರ ನಿಮ್ಗೆ ಕೇಳಿಸಿದ್ರೆ ದಯಮಾಡಿ ಕ್ಷಮೆ ಇರಲಿ. ಐ ಹ್ಯಾವ್ ಪ್ಲೇಸ್ ಮೈ ಅಪಾಲಜಿ ಇನ್ ದ ಪಬ್ಲಿಕ್. ಥ್ಯಾಂಕ್ಸ್ ಲಾಟ್. ಕಮಿಂಗ್ ಸ್ಟ್ರೇಟ್ ಟು ಪಾಯಿಂಟ್, ಏನೋ ಯಾರ ಮನಸ್ಸಿಗೂ ಹರ್ಟ್ ಮಾಡೋಂಥ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇಲ್ಲಿ ಕೊಲೆ ಆಗಿರೋದು ಹೆಣ್ಣು ಮಕ್ಕಳು. ಯಾವ ಜಾತಿ ಧರ್ಮ ಬಿಟ್ಟಾಕಿ, ಜಾತಿ ಧರ್ಮ ಏನಿದೆ, ಪ್ರಾಣ ಹೋಗ್ಬೇಕಾದ್ರೆ ಯಾವ ಜಾತಿ ಇಲ್ಲ, ಬರ್ಬೇಕಾದ್ರೆ ಯಾವ ಜಾತಿ ಇಲ್ಲ. ಸೆಂಟ್ರಲಿ ಜಾತಿ ಧರ್ಮಗಳನ್ನು ತಗೊಂಡು ಅಂದ್ರೆ ಯಾವ ಕೇಸ್ಗೆ ಇಂಪಾರ್ಟೆನ್ಸ್ ಕೊಡಬೇಕಾಗಿತ್ತು ಕೇಸ್ಗೆ ಇಂಪಾರ್ಟೆನ್ಸ್ ಕೊಟ್ಟೆ. ಬಟ್ ಸ್ಟಿಲ್ ಎನಿಬಡಿ ಇಸ್ ಹರ್ಟ್. ಐ ಪ್ಲೇಸ್ ಮೈ ಪಬ್ಲಿಕ್ ಅಪಾಲಜಿ ಫಾರ್ ಎವ್ರಿಬಡಿ. ಯಾರಿಗೆ ಆಗಿರ್ಬೋದು, ಅಕಸ್ಮಾತ್ ನಿಮ್ಗೆ ತಪ್ಪಾಗಿ ಕೇಳಿಸಿದ್ರೆ, ಯಾಕಂದ್ರೆ ಇಲ್ಲ ನಾನು ಸಾಧನ ಬಳಸ್ತಾ ಇರೋದು ಒನ್ಸ್ ಅಗೇನ್ ದ ಮೊಬೈಲ್. ಈ ಮೊಬೈಲ್ ಇಂದ ಅಕಸ್ಮಾತ್ ನಿಮ್ಗೆ ತಪ್ಪಾಗಿ ತಿಳಿಯುವಂತ ಸಾಧ್ಯತೆಗಳು ಇರ್ತದೆ. ಅಕಸ್ಮಾತ್ ತಿಳಿದಿದ್ರೆ ಒನ್ಸ್ ಅಗೇನ್ ಐ ಪ್ಲೇಸ್ ಮೈ ಅಪಾಲಜಿ. ನಾನು ಹೇಳಿದ್ನಲ್ಲ, ನಾನು ಕ್ಷಮೆ ಆಯ್ತು ಅಂತ ಕೇಳಿದ್ರೆ ನನ್ಗೆ ಅವಮಾನ ಇಲ್ಲ. ಯಾರಿಗಾರು ಹರ್ಟ್ ಆಗಿದ್ರೆ ಡೆಫಿನೆಟ್ಲಿ ಇಫ್ ದಿಸ್ ಅಪಾಲಜಿ ಕ್ಯಾನ್ ಹೀಲ್ ದೆಮ್, ಐ ಡೆಫಿನೆಟ್ಲಿ ಮೀನ್ ಇಟ್ ಎ ಲಾಟ್. ಈ ಒಂದು ಅಪಾಲಜಿ ಇಟ್ ಮೀನ್ಸ್ ಎ ಲಾಟ್. ಐ ಜಸ್ಟ್ ಪ್ಲೇಸ್ ಮೈ ಅಲ್ಲಿರುವಂತ ಹುಡುಕೊಲ್ಲ ಆ ವ್ಯಕ್ತಿ ಭೀಮಾ ಅಂತ ಏನ್ ಹೇಳಿದ್ವಿ, ಈಸ್ ಭೀಮಾ. ಓಕೆ, ಯಾಕೆ ಭೀಮಾ ಅಂತ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಪೊಲೀಸ್ ಸೋರ್ಸ್ ಅವರು ಬೆಳಗ್ಗೆ ಕನ್ಫರ್ಮ್ ಮಾಡಿದ್ರು, ಭೀಮನನ್ನೇ ಕರ್ಕೊಂಡ್ಬಂದು ಸರ್ ಮಾಜಾರ್ ಮಾಡಿದ್ರು ಅಂತ. SIT ಸೋರ್ಸಸ್ ಇಂದ, ಪೊಲೀಸ್ ಸೋರ್ಸಸ್ ಇಂದ ನನ್ ಕನ್ಫರ್ಮೇಶನ್ ಸಿಕ್ಕಿದೆ. ಆತ ಏನ್ ಬಂದಿದ್ದಾನೆ, ಕಂಪ್ಲೇಂಟ್ ಕೊಟ್ಟಂತ ಭೀಮಾನೇ ಅಲ್ಲಿ ಬಂದು ಕಂಪ್ಲೇಂಟ್ ಕೊಟ್ಟು ಭೀಮನೇ ನೆನ್ನೆ ಮಾಜರಲ್ಲೂ ಕೂಡ ಅಡ್ಮಿಟ್ ಆಗಿದೆ. ದ ಬಿಗ್ಗೆಸ್ಟ್ ಸಮಸ್ಯೆ ಏನು ಅಂತಂದ್ರೆ, ಮಾಧ್ಯಮಗಳು ಏನು ಸಿಕ್ಕಿಲ್ಲ ಅಂತಂದ್ರೆ, ಮಾಧ್ಯಮಗಳಿಗೆ ಅಲ್ಲಿ ಒಂದು ದೊಡ್ಡ ಬ್ಯಾರಿಕೇಡ್ಸ್ ಹಾಕಿ ಎಂಟೈರ್ ಏರಿಯಾನ ಸೀಲ್ ಮಾಡಿ
ಆಂಟಿ ನಕ್ಸಲ್ ಫೋರ್ಸಸ್ ಹಾಕಿದ್ದಾರೆ, ಟೇಪ್ ಅನ್ನ ಹಾಕಿದ್ದಾರೆ, ಪೊಲೀಸ್ ಏನೋ ಸೀಲ್ಡ್ ಏರಿಯಾ ಅಂತ ಟೇಪ್ ಅನ್ನ ಹಾಕಿದ್ದಾರೆ. ಯಾರಿಗೂ ಕೂಡ ಒಳಗಡೆ ಬಿಡ್ತಾ ಇಲ್ಲ. ನನಗೆ ಅರ್ಥ ಆಗ್ತಾ ಇಲ್ಲ, ಏನೂ ಸಿಕ್ಕಿಲ್ಲ ಅಂತ ರಿಪೋರ್ಟ್ ಮಾಡ್ತಾರಂತ ಮಾಧ್ಯಮಗಳು ದಯಮಾಡಿ ಯೋಚಿಸಬೇಕು. ನಿಮ್ಗೆ ಅಫಿಷಿಯಲ್ ಆಗಿ SIT ಇಂದ ಯಾವುದೇ ರೀತಿಯ ಅಧಿಕೃತ ಮಾಹಿತಿ ಕೊಟ್ಟಿಲ್ಲ ಅಂತಂದ್ರೆ ನೆಗೆಟಿವ್ ವಿಚಾರಗಳನ್ನ ಯಾಕೆ ಈ ರೀತಿ ಪ್ರೊಪಗೆಂಡಾ ಮಾಡ್ತಾ ಇದ್ದೀರಾ? ದಯಮಾಡಿ ಅನ್ಲೆಸ್ SIT ಅವರು ನಿಮ್ಗೆ ಅಫಿಷಿಯಲ್ ಆಗಿ ಮಾಹಿತಿ ಕೊಟ್ಟಿಲ್ಲ ಅಂತಂದ್ರೆ ಈ ರೀತಿ ಏನು ಸಿಕ್ಕಿಲ್ಲ ಅಂತ ಹೇಳಕ್ ಹೋಗ್ಬಿಡಿ. ನೆನ್ನೆ ಸಿಕ್ಕದಂತ ಕಾರ್ಡು ಲಕ್ಷ್ಮಿ ಅನ್ನೋ ಹೆಣ್ಮಗಳು ಧರ್ಮಸ್ಥಳದ ಗೆಸ್ಟ್ ಹೌಸ್ ಅಲ್ಲಿ ಕೊಲೆಯಾಗಿದ್ಲು, ಮತ್ತೆ ಶ್ರುತಿ ಅನ್ನೋ ಹೆಣ್ಮಗಳು ಉಜಿರೆ ಗೆಸ್ಟ್ ಹೌಸ್ ಅಲ್ಲಿ ಕೊಲೆಯಾಗಿದ್ಲು. ಇವೆರಡೂ ಕಾರ್ಡು ಸಹ ಒಂದು ಪಿಟ್ಟಲ್ ಸಿಕ್ಕಿದೆ. ಇಟ್ಸ್ ನಾಟ್ ಎ ಈಸಿ ಥಿಂಗ್. ಇನ್ಫ್ಯಾಕ್ಟ್ ಬರೀ ಲಕ್ಷ್ಮಿ ಮತ್ತೆ ಶ್ರುತಿ ಅವರ ಕೇಸನ್ನು ಎತ್ಕೊಂಡ್ರು ಸಹ ಕೊಲೆಯಾದಂತ ಸೂಸೈಡ್ ಮಾಡ್ಕೊಂಡಂತ ಹೆಣ್ಮಕ್ಳು ಅಲ್ಲಿ ಏನೋ ಧರ್ಮಸ್ಥಳದಿಂದ ಇಲ್ಲಿ ಬಂದು ಊತ ಹಾಕಿ ಹೋಗಿ ಸೂಸೈಡ್ ಮಾಡ್ಕೊಂಡಿಲ್ಲ, ಅಥವಾ ಶ್ರುತಿ ಅವರು ಉಜಿರೆಯಿಂದ ಬಂದು ಡಾಕ್ಯುಮೆಂಟ್ ಅನ್ನ ಇಬ್ರು ಸೇರಿ ಊತ ಹಾಕ್ಬಿಟ್ಟು ಸೂಸೈಡ್ ಮಾಡ್ಕೊಂಡಿಲ್ಲ. ಭೀಮಾ ಅನ್ನೋ ಕಂಪ್ಲೇಂಟ್ ಒಂದು ಮಾತು ಹೇಳ್ತಾರೆ, ಏನಂತಂದ್ರೆ ಈ ಸ್ಪೆಸಿಫಿಕ್ ಒಂದು ಆರ್ಡರ್ ಸಿಗ್ತಾ ಇತ್ತಂತೆ, ಯಾರಿಗೆ ಈತ ಕೆಲಸ ಮಾಡ್ತಾ ಇದ್ದ ಅವ್ರು ಹೇಳೋರಂತೆ ಹೆಣನ ಒಂದ್ ಕಡೆ ಊತಾಕು, ಡಾಕ್ಯುಮೆಂಟ್ಸ್ ಒಂದ್ ಕಡೆ ಊತಾಕು ಅಂತ. ಈತ ಕಂಪ್ಲೇಂಟು ಹೇಳಿದಾನೆ. ಇಫ್ ಐ ಆಮ್ ನಾಟ್ ರಾಂಗ್ FIR ಅದು ರಿಫ್ಲೆಕ್ಟ್ ಆಗಿರ್ಬೋದು. ಸ್ವ ಇಚ್ಛಾ ಹೇಳಿಕೆ ಏನಿದೆ ಬಿಫೋರ್ ದ ಮ್ಯಾಜಿಸ್ಟ್ರೇಟ್ ಮುಂದೆ ಏನ್ ಹೇಳಿದ್ದಾರೆ ಅದರಲ್ಲೂ ಸಹ ಈ ಒಂದು ಪ್ಯಾಟ್ರನ್ ಏನಿದೆ, ಅಂದ್ರೆ ಬಾಡಿಯನ್ನ ಒಂದ್ ಕಡೆ ಊತಾಕೋದು, ಮತ್ತೆ ಅವ್ರಿಗೆ ಸಂಬಂಧಪಟ್ಟಂತ ದಾಖಲೆಗಳಾಗಿರ್ಬೋದು, ಯಾಕಂದ್ರೆ ಸತ್ತಾಗ ದಾಖಲೆಗಳಿರ್ತದ, ದಾಖಲೆಗಳು ಒಂದ್ ಕಡೆ ಊತಾಕೋದು, ಸಾಮಾನ್ಯವಾಗಿ ಅನಾಥ ಶವವಾಗಿ ಅದನ್ನ ಪ್ರೊಜೆಕ್ಟ್ ಮಾಡೋದು. ದಿಸ್ ಇಸ್ ವಾಟ್ ಭೀಮಾ ಹ್ಯಾಸ್ ಮೆನ್ಷನ್ಡ್. ಭೀಮಾ ಅವರು ತಮ್ಮ ಹೇಳಿಕೆನಲ್ಲಿ ಮೆನ್ಷನ್ ಮಾಡೋದೇನು ಅಂತಂದ್ರೆ ಇದೇ ರೀತಿ ಹೆಣವನ್ನ ಒಂದ್ ಕಡೆ ಊತಾಕ್ತಾ ಇದ್ದೆ, ಮತ್ತೆ ಡಾಕ್ಯುಮೆಂಟ್ಸ್ ಅನ್ನ ಊತಾಕ್ತಾ ಇದೆ. ಕಮಿಂಗ್ ಸ್ಟ್ರೇಟ್ ಟು ನಿನ್ನೆ ಸಿಕ್ಕಂತ ಡಾಕ್ಯುಮೆಂಟ್ಸ್, ಬ್ಲೌಸು, ಬ್ಯಾಗು, ಪ್ಯಾನ್ ಕಾರ್ಡು, ಇದು ವಿಚಾರ ಬಂದಾಗ ಡೆಫಿನೆಟ್ಲಿ ನಮಗ ಅನಿಸ್ತಾ ಇರೋದೇನು ಅಂತಂದ್ರೆ ಇದನ್ನ ಭೀಮಾನೇ ಊತ ಹಾಕಿದ್ದಾನೆ, ಅದಕ್ಕೋಸ್ಕರ ಭೀಮಾನೇ ತೋರಿಸಿದ್ದಾನೆ ಈ ದಾಖಲೆಗಳನ್ನ ಊತ ಹಾಕಿದ್ದಾನೆ ಅಂತ. ಪಾಸಿಬಲಿ ಅವರು ಸೂಸೈಡ್ ಮಾಡ್ಕೊಂಡಿದ್ರೆ ಆ ಹೆಣ್ಣು ಮಕ್ಕಳ ಸಂಬಂಧಪಟ್ಟಂತ ದಾಖಲೆ 2009ರಲ್ಲಿ ಸೂಸೈಡ್ ಆಗಿರೋದು, ಅದು ರಿಪೋರ್ಟ್ ಆಗಿದೆ. ಎರಡೂ ಕೂಡ ರಿಪೋರ್ಟ್ ಆಗಿದೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ. ನಾವು ಕಮಿಂಗ್ ಸ್ಟ್ರೇಟ್ ಟು ಪಾಯಿಂಟ್, ಇದನ್ನ ತೋರಿಸಿದಾನೆ ಅಂತಂದ್ರೆ ಮೋಸ್ಟ್ಲಿ ಭೀಮಾನೇ ಈ ದಾಖಲೆಗಳನ್ನ ಆ ಹೆಣ್ಣು ಮಕ್ಕಳ ಜೊತೆನೂ ಕೂಡ, ಅದು ಸೂಸೈಡ್ ಇಲ್ದಿರೇ ಇರ್ಬೋದು, ರೇಪ್ ಅಂಡ್ ಮರ್ಡರ್ ಇರ್ಬೋದು, ಪೊಲೀಸರು ಅದನ್ನ ಸೂಸೈಡ್ ಅಂತ ತೋರಿಸಿರ್ಬೋದು. ಅವರಿಗೆ ಸಂಬಂಧಪಟ್ಟಂತ ದಾಖಲೆ ಐ ಥಿಂಕ್ ಲಕ್ಷ್ಮಿ ಅಂಡ್ ಶ್ರುತಿ ಅವರ ದಾಖಲೆಗಳನ್ನ ಮೋಸ್ಟ್ ಪ್ರಾಬಲಿ ಭೀಮಾ ಈ ಒಂದು ನೇತ್ರಾವತಿ ದಳ ತೀರದಲ್ಲಿ ತಂದು ಊತ ಹಾಕಿದ್ದಾನೆ ಅಂತ. ಟೋಟಲಿ 13 ಪಿಟ್ಗಳಂತ 13 ಸೈಟ್ಗಳನ್ನ ಏನೋ ಭೀಮಾ ತೋರಿಸಿದಾನೆ. ಅದರಲ್ಲಿ ಭೀಮಾ ಹೇಳ್ತಾ ಇದ್ದು ಸ್ಪೆಸಿಫಿಕಲಿ 13ನೇ ಪಿಟ್ ಏನಿದೆ ಅದನ್ನ ಇಮಿಡಿಯೇಟ್ ಆಗಿ ಓಪನ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡದಂತೆ. ಬಟ್ SIT ಅವರು ಐ ಥಿಂಕ್ ನಂಬರ್ 1, 2 ಅಂತ ಹೇಳಿ ದೇ ಹ್ಯಾವ್ ಸ್ಟಾರ್ಟೆಡ್ ವಿತ್ ದ ಆರ್ಡರ್. 5ನೇ ಪಿಟ್ಟು 6ನೇ ಪಿಟ್ಟು ಕೆಲಸ ಮಾಡ್ತಾ ಇದ್ದಾರೆ. 13ನೇ ಪೆಟ್ಟಲ್ಲಿ ಒಂದು ಮಾಸ್ ಬರೆಯಲಾಗಿದೆ, ಅಂದ್ರೆ 1ಕ್ಕೂ ಹೆಚ್ಚು ಬಾಡಿಗಳನ್ನ ಊತ ಹಾಕಿದೆ ಅಂತ ಮಾಹಿತಿಯನ್ನ SIT ಅವ್ರಿಗೆ ಕೊಟ್ಟಿದ್ದಾನೆ. 13ನೇ ಪಿಟ್ಟೆ ಓಪನ್ ಮಾಡಿ ಅಂತಂದ್ರೆ ಇಲ್ಲ, ಇಟ್ ವಿಲ್ ಓಪನ್ ಇನ್ ದ ಆರ್ಡರ್ ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ನಿಮ್ಗೆ ಹೇಳಕ್ ಏನ್ ಇಷ್ಟಪಡ್ತೀನಿ ಅಂತಂದ್ರೆ ಅಲ್ಲಿ ಮಾಜರಲ್ಲಿ ಬಂದಿರೋ ವ್ಯಕ್ತಿ ಅದು ಭೀಮಾನೇ, ಬೇರೆ ಯಾರು ಅಲ್ಲ. ಒಂದು ಕ್ಲಾರಿಟಿ ಕೊಡೋದಾದ್ರೆ ದಿಸ್ ಇಸ್ ಅಫಿಷಿಯಲಿ ಫ್ರಮ್ SIT ಸೋರ್ಸಸ್ ಹೇಳಿದ್ದು ಅದು ಭೀಮಾನೇ ಅಂತ. ಎರಡನೇದು ಅಲ್ಲಿ ಏನೂ ಸಿಕ್ಕಿಲ್ಲ ಅನ್ನೋ ಮಾಧ್ಯಮಗಳ ವಾದ ಸುಳ್ಳು. ಯಾಕೆ ಅಂತಂದ್ರೆ ಆ ಎಂಟೈರ್ ಏರಿಯಾ ಸೀಲ್ ಮಾಡಿದರೆ, ಮಾಧ್ಯಮಗಳನ್ನ ಒಳಗಡೆ ಬಿಟ್ಟಿಲ್ಲ. SIT ಮತ್ತೆ ತನಿಖಾಧಿಕಾರಿಗಳು ಮತ್ತೆ ಕೆಲಸ ಮಾಡೋರು ಬಿಟ್ರೆ ಬೇರೆ ಯಾರು ಕೂಡ ಈ ಒಂದು ಸೀಲ್ಡ್ ಏರಿಯಾದಲ್ಲಿ ಆಪರೇಷನ್ಸ್ ನಡೀತಾ ಇರುವಂತ ಏರಿಯಾದಲ್ಲಿ ಮಾಧ್ಯಮದವ್ರನ್ನ ಒಳಗಡೆ ಬರೆಸ್ತಾ ಇಲ್ಲ. ಯಾವ ಸೋರ್ಸ್ ಸಿಕ್ಕೊಂಡು ಏನು ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ ನಮಗ್ ಗೊತ್ತಿಲ್ಲ. ಸ್ಪೆಸಿಫಿಕಲಿ ಮಾತಾಡೋದಾಯ್ತು ಅಂತಂದ್ರೆ ಸಮ್ವೇರ್ ವಿ ಫೀಲ್ ನಮ್ಗೇನ್ ಅನ್ಸುತ್ತೆ ಅಂತಂದ್ರೆ ಮಾಧ್ಯಮಗಳು ಬಾಲ್ಡ್ ಆಗಿ ಸುಳ್ಳು ವರದಿಗಳನ್ನ ಮಾಡಿ, ಎಲ್ಲರೂ ಅಲ್ಲ, ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡ್ತಾ ಇದೆ, ಏನಿದೆ ಅದು ಕೊಡ್ತಾ ಇದೆ. ಎಸ್ಪೆಷಲಿ ಸುವರ್ಣ ಅವರೆಲ್ಲ ಐ ಥಿಂಕ್ ಅವರುಗಳು ಇದೇ ರೀತಿಯ ಒಂದು ವಿಚಾರಗಳನ್ನ ಐ ಥಿಂಕ್ ಯಾಕಂದ್ರೆ SIT ಅವರು ಯಾವುದೇ ಅಫಿಷಿಯಲ್ ಸ್ಟೇಟ್ಮೆಂಟ್ ಅನ್ನ ರಿಲೀಸ್ ಮಾಡಿಲ್ಲ. ಅಂದ್ರೆ ಹೆಣ ಸಿಕ್ಕಿಲ್ಲ, ಸೊ ಸಿಕ್ಕಿಲ್ಲ ಅಂತ ರಿಲೀಸ್ ಮಾಡಿಲ್ಲ ಅಂದ್ಮೇಲೆ ಸುವರ್ಣ ಅವರು ಏನು ಸಿಕ್ಕಿಲ್ಲ ಅಂತ ಐ ಥಿಂಕ್ ಸಮ್ವೇರ್ ಮಿಸ್ಲೀಡಿಂಗ್ ಮಾಹಿತಿಯನ್ನ ಕೊಡೋದು ಎಷ್ಟರ ಮಟ್ಟಿಗೆ ಸರಿ? ನಾನು ಮಾಧ್ಯಮ ಮಿತ್ರರಲ್ಲಿ ಕೇಳ್ಕೊಳ್ಳೋದೇನು ಅಂತಂದ್ರೆ ಜನಗಳು ಮಾಹಿತಿಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಸುಳ್ಳು ಮಾಹಿತಿಗಳನ್ನ ದಯಮಾಡಿ ಹಂಚ್ಕೋಬೇಡಿ.
SIT ಅವರು ಅಫಿಷಿಯಲ್ ಆಗಿ ಲೆಟ್ ದೆಮ್ ಗಿವ್ ಇಟ್. ಅಲ್ಲಿ ಇಲ್ಲ ಅಂತ ಕೊಡೋದಾದ್ರೆ ಇಲ್ಲ ಅಂತಾನೆ ಕೊಡ್ಲಿ. SIT ಅವರು ಅಫಿಷಿಯಲ್ ಆಗಿ ತಮ್ಮ ಪ್ರೆಸ್ ರಿಲೀಸ್ ಅಲ್ಲಿ ಏನೇನ್ ಸಿಕ್ಕಿದೆ ಅಂತ ಖಂಡಿತವಾಗಿ 13 ಪಿಟ್ಟುಗಳನ್ನ ಮುಗಿದ ಮೇಲೆ ಖಂಡಿತವಾಗಿ ಐ ಥಿಂಕ್ ಇವರು ಆಪರೇಷನ್ಸ್ ಅನ್ನ ಮಾಡ್ತಾರೆ. ದಯಮಾಡಿ ಅಲ್ಲಿವರೆಗೂ ನೀವೆಲ್ಲ ವೆಯ್ಟ್ ಮಾಡಬೇಕು. ಅಫಿಷಿಯಲ್ ಆಗಿ SIT ಅವರು ಪ್ರೆಸ್ ಮೀಟ್ ಅನ್ನ ಮಾಡಿ ನಮಗೆ ಹೇಳಿದಾಗ ಡೆಫಿನೆಟ್ಲಿ ಅದೇ ಅಥೆಂಟಿಕೇಟೆಡ್ ಮಾಹಿತಿ. ಅಲ್ಲಿವರೆಗೂ ಮಾಧ್ಯಮಗಳು ತೋರಿಸೋದನ್ನ ನಿಮ್ಗೆ ಇಷ್ಟ ಆದ್ರೆ ನಂಬಿ, ಇಲ್ಲಾಂದ್ರೆ ಕಷ್ಟ ಆದ್ರೆ ಅವಾಯ್ಡ್ ಮಾಡಿ. ಅದರ್ವೈಸ್ ದೇರ್ ಇಸ್ ನೋ ಅಫಿಷಿಯಲ್ ಸ್ಟೇಟ್ಮೆಂಟ್ ಫ್ರಮ್ SIT ಅವರು ಯಾವುದೇ ರೀತಿಯ ಅಧಿಕೃತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿಲ್ಲ. ಹಾಗಾಗಿ ದಯಮಾಡಿ ಯಾರು ಅದ್ರ ಬಗ್ಗೆ ಆಸ್ ಆಫ್ ನಾವು ತಲೆಗೆಡ್ಸ್ಕೊಳ್ಬೇಡಿ. ಬಟ್ ಈ 2009 ಐ ಥಿಂಕ್ ಡಾಕ್ಯುಮೆಂಟ್ ಸಿಕ್ಕಿರುವಂತ ಲಕ್ಷ್ಮೀ ಶ್ರುತಿ ಅವರ ಸಾವು ಅನುಮಾನಾಸ್ಪದ ಅಂತ ನಮಗನಿಸ್ತಾ ಇದೆ. SIT ಅವರು ಈ ಒಂದು ಸಾವುಗಳನ್ನು ಸಹ ತನಿಖೆ ಮಾಡಬೇಕಾಗಿದೆ. ಕಾರಣ ಯಾಕೆ ಅಂತಂದ್ರೆ ಈ ದಾಖಲೆಗಳನ್ನ ಬೇಕು ಅಂತಾನೆ ಮುಚ್ಚಾಕಿದ್ದಾರೆ. ಕಾರಣ ಯಾಕೆ ಅಂತಂದ್ರೆ ಸತ್ತೋದಂತ ಹೆಣ್ಣು ಮಕ್ಕಳ ಗುರುತುಗಳನ್ನ ಕಂಡುಹಿಡಿಯಲು ಸಮಯ ಆಗ್ಲಿ, ಆ ಹೆಣಗಳನ್ನ ಸುಟ್ಟಾಕ್ಬಿಡ್ಲಿ, ಡಿಸ್ಪೋಸ್ ಆಗ್ಬಿಡ್ಲಿ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಈ 2 ಹೆಣ್ಣು ಮಕ್ಕಳ ಐ ಥಿಂಕ್ ರೇಪ್ ಅಂಡ್ ಮರ್ಡರ್ ಆಗಿರ್ಬೋದು, ಬಟ್ ಅದನ್ನ ಸೂಸೈಡ್ ಅಂತ ಮುಚ್ಚಾಕಿರುವಂತ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳುತ್ತಾ ಒನ್ಸ್ ಅಗೇನ್ ಐ ಥಿಂಕ್ ಥ್ಯಾಂಕ್ಸ್ ಲಾಟ್. ಇಷ್ಟು ಇನ್ಫಾರ್ಮೇಶನ್ ಇತ್ತು. ಆಮೇಲೆ ಮತ್ತೆ ಒನ್ಸ್ ಅಗೇನ್ ಬಿಫೋರ್ ಕ್ಲೋಸಿಂಗ್ ಐ ಕೈಂಡ್ಲಿ ಅಪಾಲೈಸೈಸ್. ಯಾರಿಗಾದ್ರೂ ಯಾವ ಜಾತಿ ಧರ್ಮದ ಬಗ್ಗೆ ನಾನು ಮಾತಾಡಿಲ್ಲ. ಅಕಸ್ಮಾತ್ ನಿಮ್ಗೆ ಬೇರೆ ರೀತಿ ಕೇಳಿಸಿ ಅಥವಾ ನಿಮ್ಮ ಜಾತಿ ಅಂತ ಕೇಳಿಸಿ ಆ ತರ ಏನಾದ್ರೂ ಬೇಜಾರಿದ್ರೆ ದಯಮಾಡಿ ಕ್ಷಮಿಸಿ. ನನಗೆ ಯಾವ ಜಾತಿ ಧರ್ಮವನ್ನು ನನಗೆ ನೋಯಿಸುವಂತ ಅವಶ್ಯಕತೆ ಇಲ್ಲ. ಅದು ನನ್ನ ಕೆಲಸನೂ ಅಲ್ಲ. ನನ್ನ ಉದ್ದೇಶ ಇಟ್ ಈಸ್ ಓನ್ಲಿ ದಟ್ ಈ ಒಂದು ಹತ್ಯಾಕಾಂಡದ ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೊಳ್ಬೇಕು ಅಂತ. ಹಾಗಾಗಿ ಮಗದೊಮ್ಮೆ ಐ ಪ್ಲೇಸ್ ದಿಸ್ ಅಪಾಲಜಿ. ಇಫ್ ಎನಿಬಡಿ ಇಸ್ ಹರ್ಟ್ ಬೈ ಮಿಸ್ಟೇಕ್ ಏನಾದ್ರು ವರ್ಡ್ ಬಂದಿದ್ರೆ ಅದಕ್ಕೆ ಮತ್ತೊಮ್ಮೆ ಕ್ಷಮೆನ ಕೇಳ್ತೀವಿ. ಥ್ಯಾಂಕ್ಸ್ ಅ ಲಾಟ್. ಆಮೇಲೆ ನಾನು ಹೇಳೋದಲ್ಲ, ಬದುಕಲ್ಲಿ ಬಿದ್ದು ಸತ್ತು ಸೋತು ಗೆದ್ದವನು. ನನಗೆ ಕ್ಷಮೆ ಕೇಳೋದ್ರಲ್ಲಿ ನನಗೇನು ಬೇಜಾರಿಲ್ಲ. ಕಾರಣ ಯಾಕೆ ಅಂತಂದ್ರೆ ನಾನು ಯಾವುದೇ ರೀತಿ ಆ ರೀತಿ ಹರ್ಟ್ ಮಾಡೋ ಕೆಲಸ ಮಾಡಿಲ್ಲ. ನಿಮ್ಮ ಕಿವಿಗೆ ಈ ಒಂದು ಮೊಬೈಲ್ ಇಂದ ಅಕಸ್ಮಾತ್ ತಪ್ಪು ಮಾಹಿತಿ ಹೋಗಿದ್ರೆ ಒನ್ಸ್ ಅಗೇನ್ ಐ ಪ್ಲೇಸ್ ಮೈ ಅಪಾಲಜಿ. ಕೈಂಡ್ಲಿ ಅಕ್ಸೆಪ್ಟ್ ಇಟ್ ಅಂಡ್ ಐ ಡೋಂಟ್ ಹ್ಯಾವ್ ಎನಿ ರಿಗ್ರೆಟ್ಸ್ ಬಿಕಾಸ್ ನಾನು ತಪ್ಪೇ ಮಾಡಿಲ್ಲ ಅಂತಂದ್ರೆ. ಬಟ್ ಸ್ಟಿಲ್ ಅದು ತಪ್ಪಾಗಿ ಕೇಳಿಸಿದ್ರೆ, ಅದು ನನ್ನ ಮೊಬೈಲ್ ಇಂದ ಹೋಗಿದ್ರೆ ಡೆಫಿನೆಟ್ಲಿ ಅದಕ್ಕೆ ನಾನೇ ಜವಾಬ್ದಾರಿ ಆಗ್ತೀನಿ. ಹಾಗಾಗಿ ಐ ಪ್ಲೇಸ್ ಮೈ ಅಪಾಲಜಿ. ಥ್ಯಾಂಕ್ಸ್ ಅ ಲಾಟ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್. ಸಿ ಯು ಕರ್ನಾಟಕ. ಥ್ಯಾಂಕ್ ಯು ಬೆಂಗಳೂರು. ಥ್ಯಾಂಕ್ ಯು ಕನ್ನಡಿಗ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.